ನಕಲಿ ವಿಷಪೂರಿತ ಟೀ ತಯಾರಿಕೆ ದೊಡ್ಡ ಮಾಫಿಯಾ. ಇವರು ಪ್ರತಿದಿನ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಿದ್ದಾರೆ. ಇವರ ನೀಚ ಕೆಲಸವನ್ನ ಬಯಲಿಗೆಳೆಯಲು ನಾವೊಂದು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಆಗ ಆಶ್ಚರ್ಯ ಅಂಶಗಳು ಗೊತ್ತಾದವು. ಅದರ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ನಮ್ಮಲ್ಲಿ 70ರಿಂದ 80 ಲೀಟರ್ ಟೀ ಹಾಲು ಖರ್ಚಾಗುತ್ತೆ. ಬೆಳಗ್ಗೆ 6:30ಇಂದ ನೈಟ್ 8:30ವರೆಗೂ ಟೀ ಸೇಲ್ ಆಗ್ತಾನೆ ಇರುತ್ತೆ. ಒಂದು 250-300 ಟೀ ಹೋಯ್ತದೆ. ಜನರು ಮಾಡ್ಕೊಂಡು ಕುಡ್ಕೊಂಡು ಹೋಯ್ತು, ಫ್ರೆಶ್ ಆಗಿರುತ್ತೆ. ನಮ್ಮ ರಾಜ್ಯದಲ್ಲಿ ಟೀ ವ್ಯಾಪಾರ ಭರ್ಜರಿಯಾಗಿ ನಡೆಯುತ್ತೆ. ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ ಒಬ್ಬ ಸಣ್ಣ ಟೀ ಶಾಪ್ ಇಟ್ಟುಕೊಳ್ಳೋನೆ ದಿನಕ್ಕೆ 20ರಿಂದ 30 ಲೀಟರ್ನ ಹಾಲಿನ ಟೀ ಮಾಡ್ತಾನೆ. ಅಂದ್ರೆ ನಮ್ಮಲ್ಲಿ ಟೀ ಪ್ರಿಯರ ಸಂಖ್ಯೆ ಎಷ್ಟು ಹೆಚ್ಚಿದೆ ಅನ್ನೋದನ್ನ ಊಹಿಸಿಕೊಳ್ಳಬಹುದು. ಆದ್ರೆ ಆಘಾತಕಾರಿ ವಿಚಾರ ಅಂದ್ರೆ ನಮ್ಮ ರಾಜ್ಯದ ಹೆಚ್ಚಿನ ಟೀ ಅಂಗಡಿ, ಕ್ಯಾಂಟೀನ್ ಹಾಗೂ ಹೋಟೆಲ್ಗಳು ಬಳಸೋದು ಇದೇ ವಿಷಕಾರಿ ರಾಸಾಯನಿಕ ಲೇಪಿತ ಬಿಡಿ ಚಹಾ ಪುಡಿಯನ್ನ. ಇದು ನಮಗೆ ನಮ್ಮ ರಹಸ್ಯ ಕಾರ್ಯಾಚರಣೆ ವೇಳೆ ಗೊತ್ತಾಯ್ತು. ಇದು ಟೀನಾ ಒಂದು 250-300 ಟೀ ಇದೆಲ್ಲ ಹೋಯ್ತದೆ. ಹೋಟೆಲು ಕ್ಯಾಂಟೀನ್ನವರು ಇಷ್ಟೊಂದು ನೆಚ್ಚಿಕೊಂಡಿರುವ ಖ್ವಾಜಾ, 3 ಸ್ಟಾರ್, ಅಸ್ಸಾಂ ಮುಂತಾದ ಬಿಡಿ ಚಹಾ ಪುಡಿಯಲ್ಲಿ ಅಂಥ ವಿಶೇಷತೆ ಏನಿದೆ ಅಂತ ತಿಳಿದುಕೊಳ್ಳಲು ನಾವು ಬೆಂಗಳೂರಿನ ಸಂಡೇ ಬಜಾರ್ ರಸ್ತೆಯಲ್ಲಿರೋ ಟೀ ಏಜೆನ್ಸಿಗಳಿಗೆ ಭೇಟಿ ಕೊಟ್ಟೆವು. ಆಗ ಅವರು ಕೆಲವೊಂದು ಸತ್ಯನ ಬಿಚ್ಚಿಟ್ರು. ಪ್ರಿಂಟೆಡ್ ಕವರ್ ಇದೆ, ನಿಮ್ಗೆ ಬೇಕಾದ್ರೆ ಪ್ಲೇನ್ ಕವರ್ ಹಾಕೊಡೋಣ. ನಾವು ನಮ್ದೇ ಕೊಡಿ, ನೀವು ಕವರ್ ಕೊಟ್ಟರೆ ಪ್ಯಾಕ್ ಮಾಡ್ಕೊಡ್ತೀವಿ. ಯಾವ್ದನ್ನ ಇರಲಿ ನಮ್ಮ ಕೊಡಿ, ನಾವು ಪ್ಯಾಕ್ ಮಾಡ್ಕೊಡ್ತೀವಿ. ನಮ್ಮ ನೀವೇ ಪ್ಯಾಕ್ ಮಾಡ್ಕೊಡ್ತೇನಂದ್ರೆ ನೀವೇ ಮಾಡ್ಕೊಡಿ. ಕೇಳಿದ್ರ? ಬ್ರ್ಯಾಂಡ್ ಇಲ್ಲ, ಲೇಬಲ್ ಇಲ್ಲ, ಆ ಟೀ ಪುಡಿಗೆ ಏನೇನ್ ಸೇರಿಸ್ತಾರೆ ಅನ್ನೋ ಮಾಹಿತಿಯೂ ಇಲ್ಲ. ನಿಮ್ಗೆ ಯಾವ ಕವರಲ್ಲಿ ಹಾಕಿ ಕೊಡ್ಬೇಕೋ ಅದರಲ್ಲಿ ಹಾಕಿ ಕೊಡ್ತಾರಂತೆ. ಇನ್ನು ಮಿಕ್ಸಿಂಗ್ ಕಥೆಯನ್ನ ಅವರೇ ಓಪನ್ ಆಗಿ ಹೇಳ್ತಾರೆ. ಅದೇ ಪ್ರೀ ಮಿಕ್ಸ್ ಈ ಟೀನೇ ಇವಾಗ ನಿಮ್ಗೆ ಕೊಡ್ತಾ ಇದೀವಲ್ಲ, ಅದೇ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಮಿಕ್ಸ್ ಇದೆ ಸ್ವಾಮಿ, ರೆಡಿ. ನೀವು ಮಿಕ್ಸ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ರೆಡಿ ಎಲ್ಲ ಮಿಕ್ಸ್ ಇದೆ, ನೀವು ಏನು ಮಾಡೋದು ಬೇಕಾಗಿಲ್ಲ. ಹಂಗೆ ಟೀ ಮಾಡಿ ಕುಡಿಬೇಕು ಅಷ್ಟೇ. ಇವರ ವ್ಯಾಪಾರ ಬರೀ ಬೆಂಗಳೂರಿನ ಸಂಡೇ ಬಜಾರ್ಗೆ ಸೀಮಿತವಾಗಿಲ್ಲ. ಇಡೀ ರಾಜ್ಯದಲ್ಲಿ ಇವರ ನಕಲಿ ವಿಷಪೂರಿತ ಟೀಗೆ ಭರ್ಜರಿ ಮಾರುಕಟ್ಟೆ ಇದೆ. ಅನ್ಯ ರಾಜ್ಯಗಳಾದ ಮಹಾರಾಷ್ಟ್ರ, ಹೈದರಾಬಾದ್ಗೂ ಈ ಟೀ ಪುಡಿ ರವಾನೆಯಾಗುತ್ತೆ. ಇವರ ವ್ಯಾಪಾರದ ಆಳ ಅಗಲವನ್ನ ಅರಿಯಲು ನಾವು ಬೆಂಗಳೂರಿನ ಹೊರವಲಯದಲ್ಲಿರೋ ಗೋಡೌನ್ ಒಂದಕ್ಕೆ ಭೇಟಿ ಕೊಟ್ಟೆವು. ಈ ಗೋಡೌನ್ನ ಒಳಗೆ ಲಗ್ಗೆ ಇಟ್ಟಾಗ ಅಚ್ಚರಿಯೇ ಕಾದಿತ್ತು. ಇಲ್ಲಿ 3 ಅಂತಸ್ತಿನ ಮನೆಯಲ್ಲಿ ಟೀ ಪುಡಿಯ ಕಚ್ಚಾ ವಸ್ತುವನ್ನು ಪೇರಿಸಿಡಲಾಗಿತ್ತು. ಈ ಕಚ್ಚಾ ಟೀ ಎಲೆಗೆ ಆಮೇಲೆ ಕಲರ್, ಕಸ, ಮಾದಕ ರಸ ಮಿಕ್ಸ್ ಮಾಡಿ 2-3 ಪಟ್ಟು ಮಾಡಿಕೊಳ್ತಾರಂತೆ. ಈಗ ಇನ್ನ ಮಿಕ್ಸಿಂಗ್ ಇರ್ತದೆ ಸರ್, ಅದೇ ಎಲ್ಲಾಗೋದಿದು. ಅದು ಎಲ್ಲ ಇಲ್ಲಿ ಅಂಗಡಿಗಳು ಇರ್ತಾವಲ್ಲ, ದೊಡ್ಡ ಅಂಗಡಿಗಳು ಇರ್ತಾವಲ್ಲ, ಅವರು ಅಲ್ಲಿ ಮಿಕ್ಸಿಂಗು ಅದಕ್ಕೆ ಏನೇನು ಐಟಮ್ ಬೇಕೋ. ಇವರು ಈ ರೀತಿ ನಕಲಿ ಚಹಾ ಪುಡಿ ದಂಧೆ ಮಾಡಲು ಒಂದು ಕಾರಣ ಇದೆ. ಅದೇನು ಗೊತ್ತಾ? ನಮ್ಮ ರಾಜ್ಯದಲ್ಲಿ 70% ಟೀ ಪ್ರಿಯರಿದ್ದಾರೆ. ಈ ಪೈಕಿ 40% ಮಂದಿ ಬ್ರಾಂಡೆಡ್ ಅಲ್ಲದ ಅಗ್ಗದ ಬಿಡಿ ಚಹಾ ಕುಡಿಯುವವರೇ. ಆದ್ರೆ ಈ ಟೀ ಮಾರುಕಟ್ಟೆಯ ಸಿಂಹ ಪಾಲು ನಕಲಿ ವಿಷಪೂರಿತ ಬಿಡಿ ಚಹಾ ಮಾರಾಟಗಾರರ ಕೈಯಲ್ಲಿದೆ. ಗ್ರಾಮೀಣ ಭಾಗದ ಬಡ ಜನರಂತೂ ಕಡಿಮೆ ಬೆಲೆಗೆ ಸಿಗೋ ಬಿಡಿ ಚಹಾ ಪುಡಿಯನ್ನೇ ಅವಲಂಬಿಸಿಕೊಂಡಿದ್ದಾರೆ. ಇದೇ ವಿಷಕಾರಿ ಟೀಯನ್ನ 2-3 ವರ್ಷ ನಿರಂತರವಾಗಿ ಕುಡಿದ್ರೆ ಮಾರಕ ಕಾಯಿಲೆ ಗ್ಯಾರಂಟಿ. ನಿಮ್ಗೊಂದು ವಿಚಾರ ಗೊತ್ತಾ? 1 ಕಪ್ ರಾಸಾಯನಿಕ ಬಣ್ಣ ಮಿಶ್ರಿತ ಟೀ ಕುಡಿದ್ರೆ ಅದರ ವಿಷ ಹೊರಹಾಕಲು 6 ಲೀಟರ್ ನೀರು ಕುಡಿಬೇಕಾಗುತ್ತೆ. ಯಾಕಂದ್ರೆ ಈ ಟೀಯ ಬಣ್ಣ ಅಷ್ಟೊಂದು ಗಾಢವಾಗಿರುತ್ತೆ. ಹಾಗಾದ್ರೆ ಈ ವಿಷಕಾರಿ ಮಾಫಿಯಾನ ತಡೆಯಲು ಅಧಿಕಾರಿಗಳು ಯಾಕೆ ಪ್ರಯತ್ನಿಸ್ತಿಲ್ಲ? ಯಾಕೆ ಈ ಮಾಫಿಯಾಕ್ಕೆ ಬ್ರೇಕ್ ಹಾಕ್ತಿಲ್ಲ? ಅವರ ಸಾಥು ಏನಾದರೂ ಈ ದಂಧೆಗೆ ಇದೆಯಾ ಅಥವಾ
ಅವರಿಗೆ ಕಾಣಿಕೆ ಏನಾದರೂ ಹೋಗುತ್ತಾ?